ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ BSNL ಏನಿದೆ ಲೇಟೆಸ್ಟ್ ಆಗಿ 5G ಸರ್ವಿಸ್ ನ ಲಾಂಚ್ ಮಾಡ್ತಾ ಇದೆ ಹಾಗೂ 5G ಸಿಮ್ ಕಾರ್ಡ್ ಫ್ರೀ ಆಗಿ ಹಂಚ್ತಾ ಇದೆ ಅಂತ. BSNL 5G ಸಿಮ್ ಕಾರ್ಡ್ ತಗೋಬೇಕು ಅಂತಿದ್ದೀರಾ ಅಥವಾ ಖರೀದಿ ಮಾಡಬೇಕು ಅಂತಿದ್ದೀರಾ ಅಂದ್ರೆ ಇಲ್ಲಿ ಯಾವುದೇ ಅಂತ ನೀವು ದುಡ್ಡು ಕೊಡುವಂತ ಅವಶ್ಯಕತೆ ಇಲ್ಲ. ಅಷ್ಟೇ ಅಲ್ಲ, ಒಂದ್ ವೇಳೆ 5G ಸಿಮ್ ಫ್ರೀ ಆಗಿ ಕೊಡ್ತಾ ಇದಾರೆ ಅಂದ್ರೆ ಅದರದ್ದು ರೀಚಾರ್ಜ್ ಪ್ಲಾನ್ ಆಗಿರಬಹುದು ಅಥವಾ ಅನ್ಲಿಮಿಟೆಡ್ ಡಾಟಾ ಕೂಡ ಅಲ್ಲಿ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ ಅಂತ. ಹೌದು, ಇದ್ರ ಸಂಬಂಧಪಟ್ಟ ನಾನು ಕಂಪ್ಲೀಟ್ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ. ಹೌದು, ಲೇಟೆಸ್ಟ್ ಆಗಿ BSNL ಕಡೆಯಿಂದ ಏನೋ ಒಂದು ಅಪ್ಡೇಟ್ ನ ಬಂದಿದೆ. ಆಗಸ್ಟ್ 15 ದಿವಸ ಏನಿದೆ ಫೈನಾನ್ಸ್ ಮಿನಿಸ್ಟರ್ ಆಗಿರಬಹುದು ಅಥವಾ ಶ್ರೀ ನರೇಂದ್ರ ಮೋದಿಜಿ ಆಗಿರಬಹುದು, ಪ್ರತಿಯೊಬ್ಬರು ಕೂಡ ಸ್ಪೆಷಲಿ ಟೆಕ್ನಾಲಜಿ ಸಂಬಂಧಪಟ್ಟಂಗೆ ಹಾಗೂ BSNL 4G ಅಥವಾ 5G ಸರ್ವಿಸ್ ಏನಾದ್ರು ಲಾಂಚ್ ಮಾಡ್ತಾ ಇಲ್ವಂತ ಅನಿಸಬಹುದು. 100% ಇದ್ರ ಬಗ್ಗೆ ಯಾವುದೇ ಅಂತ ಡೌಟ್ ಬೇಡ. ಯಾಕಂದ್ರೆ ಆಲ್ರೆಡಿ BSNL ಏನಿದೆ ಟಾಟಾ ಕಮ್ಯುನಿಕೇಶನ್ ಜೊತೆ ಮತ್ತು TCS ಮತ್ತು ಅಷ್ಟೇ ಅಲ್ಲ ಡಾಟ್ ಕಂಪನಿ ಜೊತೆ ಸೇರಿ ಇವರು ಆಲ್ರೆಡಿ 4G ಕೋರ್ ಸಿಸ್ಟಮ್ ನ ಸ್ವದೇಶಿ ಟೆಕ್ನಾಲಜಿಯಲ್ಲಿ ನಮ್ಮ ಭಾರತದಲ್ಲಿ ತಯಾರಿ ಮಾಡ್ತಾ ಇದ್ದಾರೆ. ಯಾವುದೇ ಅಂತ ಚೈನಾ, ಜಪಾನ್ ಇಂದ ಟೆಕ್ನಾಲಜಿ ತರ್ತಾ ಇಲ್ಲ. ನಮ್ಮ ಭಾರತದಲ್ಲೇ ಈ ಕಂಪನಿ ಜೊತೆ ಸೇರಿ ಈ 4G ಕೋರ್ ಸಿಸ್ಟಮ್ ನ ಒಂದು ಡೆವಲಪ್ ಮಾಡ್ತಾ ಇದ್ದಾರೆ. ಸ್ಪೆಷಲಿ ಇದರ ವರ್ಕಿಂಗ್ ಸ್ಟೈಲ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಆಕ್ಚುಲಿ 4G ನೇ ಇರುತ್ತೆ, ಬಟ್ ಆದ್ರೆ ಇದರಲ್ಲಿ 5G ಹೈ ಫ್ರೀಕ್ವೆನ್ಸಿ ಇಂಟಿಗ್ರೇಷನ್ ನ ಮಾಡಿರ್ತಾರೆ. BSNL ಗೆ ಒಂದು ಫ್ಯೂಚರ್ ಅಲ್ಲಿ 5G ಅಪ್ಗ್ರೇಡ್ ಮಾಡೋಂತ ಅವಶ್ಯಕತೆ ಬಂತು ಅಂದ್ರೆ ಯಾವುದೇ ಅಂತ ಮೇಜರ್ ಚೇಂಜಸ್ ಮಾಡದೆ ಡೈರೆಕ್ಟ್ ಆಗಿ ಇಲ್ಲಿ 4G ಕೋರ್ ಸಿಸ್ಟಮ್ ಮುಖಾಂತರ ಇವರು 5G ಸರ್ವಿಸ್ ನ ಇವರು ಈಸಿಯಾಗಿ ಲಾಂಚ್ ಮಾಡ್ತಾರೆ. 4G ಹಾಗೂ BSNL 5G ಏನಿದೆ ಇದು 100% ಬರುತ್ತೆ. ಇದ್ರ ಬಗ್ಗೆ ಯಾವುದೇ ಅಂತ ಡೌಟ್ ಬೇಡ. ಅಷ್ಟೆಲ್ಲ ಇನ್ನೊಂದು ಪ್ರೂಫ್ ಬಗ್ಗೆ ಹೇಳ್ಬೇಕಂದ್ರೆ BSNL ಸಿಮ್ ಕಾರ್ಡ್ ಏನ್ ತಗೋತಾ ಇದೀರಾ ಅದರಲ್ಲಿ ನೋಡಬಹುದು, ಅದರ ಮೇಲೆ ಒಂದು ಸ್ಟಿಕರ್ ಇರುತ್ತೆ ಅಂದ್ರೆ 5G ರೆಡಿ ಅಂತ. ಇದು ಯಾವುದೇ ಅಂತ ಸುಮ್ಮನೆ ಹಾಕಿಲ್ಲ. ಆಲ್ರೆಡಿ ಇವರು 5G ಸರ್ವಿಸ್ ಬಗ್ಗೆ ಆಗಿರ್ಬೋದು ಅಥವಾ 4G ಸರ್ವಿಸ್ ಬಗ್ಗೆ ಏನು ಅಪ್ಗ್ರೇಡ್ ಏನ್ ಮಾಡ್ತಾ ಇದಾರೆ ಅಥವಾ 5G ಸರ್ವಿಸ್ ಬಗ್ಗೆ ಏನು ಇವರು ವರ್ಕ್ ಮಾಡ್ತಾ ಇದಾರೆ, ಇದ್ರ ಸಂಬಂಧಪಟ್ಟಂಗೆ ಅವರು ಆಲ್ರೆಡಿ ಏನಿದೆ ಅವರಿಗೆ ಇದ್ರ ಮುಖಾಂತರ 100% ಪ್ರೂಫ್ ಆಗುತ್ತೆ. ಒಂದು ಫ್ಯೂಚರ್ ಒಳಗೆ ಏನಿದೆ BSNL 5G ಸರ್ವಿಸ್ ಅಂತೂ ಇಂಡಿಯಾದಲ್ಲಿ ಲಾಂಚ್ ಮಾಡೋಂದ್ರು ಪಕ್ಕ ಇದೆ. ಅಷ್ಟೆಲ್ಲ ನೀವು ಇಂಟರ್ನೆಟ್ ಅಲ್ಲಿ ಕೇಳಿರ್ಬೇಕು BSNL 4G ಹಾಗೂ 5G ಸಿಮ್ ಕಾರ್ಡ್ ಫ್ರೀ ಆಗಿ ಹಂಚ್ತಾ ಅಂತ ಹೇಳ್ತಾ ಇದಾರೆ. ಹೌದು, ಒಂಥರ ಹಂಚ್ತಾ ಅಂದ್ರೆ ಹೇಳ್ಬಹುದು. ಯಾವುದೇ ಅಂತ ಇದರಲ್ಲಿ ನಿಮಗೆ ಓನ್ಲಿ 50 ರೂಪಾಯಿ ಮಾತ್ರ ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ, ಸ್ಪೆಷಲಿ BSNL ಸಿಮ್ ಕಾರ್ಡ್ ಖರೀದಿ ಮಾಡಬೇಕಾದ್ರೆ. ಹೌದು ಫ್ರೆಂಡ್ಸ್, ನೀವು ಇತ್ತೀಚೆಗೆ ನೋಡಿರ್ಬೇಕು BSNL ಸಿಮ್ ಕಾರ್ಡ್ ಏನದು ತುಂಬಾ ಹೈಯೆಸ್ಟ್ ಅಲ್ಲಿ ಸೇಲ್ ಆಗ್ತಾ ಇದೆ. ಒಂದು ವೀಕ್ ಅಲ್ಲಿ 3 ಲಕ್ಷ BSNL ಗೆ ಪೋರ್ಟ್ ಆಗ್ತಾ ಇದಾರೆ ಹಾಗೂ ಹೊಸ ಸಿಮ್ ಕಾರ್ಡ್ ನ ಖರೀದಿ ಮಾಡ್ತಾ ಇದಾರೆ. ಹೌದು, ಹೀಗಾಗಿ BSNL ಇದೆ ಮೋಸ್ಟ್ಲಿ ಸದ್ಯಕ್ಕಂತೂ ಯಾವುದೇ ಅಂತ BSNL 5G ಸಿಮ್ ಕಾರ್ಡ್ ಆಗಿರ್ಬೋದು ಅಥವಾ 4G ಸಿಮ್ ಕಾರ್ಡ್ ಆಗಿರ್ಬೋದು ಫ್ರೀ ಆಗಿ ಕೊಡ್ತಾ ಇಲ್ಲ. ಇಲ್ಲಿ ಓನ್ಲಿ 50 ರೂಪಾಯಿ ಮಾತ್ರ ಇಲ್ಲಿ ಚಾರ್ಜಸ್ ನ ಮಾಡ್ತಾ ಇದೆ. ಅಂದ್ರೆ ನೀವು ಒಂದು ವೇಳೆ ನೀವು ಪೋರ್ಟ್ ಆಗಿ ಬಂದಿದ್ದೀರಾ ಅಂದ್ರೆ ಅದರದೇ ಬೇರೆ ರೀಚಾರ್ಜ್ ಇರುತ್ತೆ. ಒಂದು ಹೊಸ ಸಿಮ್ ಕಾರ್ಡ್ ಖರೀದಿ ಮಾಡ್ತಾ ಇದ್ದಾರೆ ಅಂದ್ರೆ ಅದರದೇ ಅಂತ ಒಂದು ರೀಚಾರ್ಜ್ ಬೇರೆ ಇರುತ್ತೆ. ಹೌದು, 108 ರೂಪಾಯಿ ರೀಚಾರ್ಜ್ ಅಥವಾ 107 ರೂಪಾಯಿ ರೀಚಾರ್ಜ್ ಇರುತ್ತೆ. ಹೌದು, ಅಷ್ಟೆಲ್ಲ ಇಲ್ಲಿ ನಿಮಗೆ ಇಲ್ಲಿ ಯಾವುದೇ ಅಂತ ಹೈಯೆಸ್ಟ್ ಅಮೌಂಟ್ ಇಲ್ಲಿ ನಿಮಗೆ ತೋತಾ ಇಲ್ಲ. ಈ ಸದ್ಯಕ್ಕಂತೂ BSNL ಯಾವುದೇ ಅಂತ 5G ಹಾಗೂ 4G ಸಿಮ್ ಕಾರ್ಡ್ ಫ್ರೀ ಆಗಿ ಕೊಡ್ತಾ ಇಲ್ಲ. ಬಟ್ ಆದ್ರೆ ಮುಂದೆ ಫ್ಯೂಚರ್ ಆಗಿ ಕೊಡಬಹುದು ಅಂತ ಅನ್ಸುತ್ತೆ. ಒಂದು ವೇಳೆ BSNL 4G ಹಾಗೂ 5G ಸಿಮ್ ಕಾರ್ಡ್ ಫ್ರೀ ಆಗಿ ಕೊಡ್ತಾ ಇದೆ ಅಂದ್ರೆ ಅದರದ್ದು ಡಾಟಾ ಪ್ಲಾನ್ ಕೂಡ ಅಷ್ಟೇ ಅಲ್ಲ, ಅದರ ಅನ್ಲಿಮಿಟೆಡ್ ಡಾಟಾನು ನಿಮಗೆ ಫ್ರೀ ಆಗಿ ಸಿಗುತ್ತೆ. ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಸದ್ಯಕ್ಕೆ ಯಾವುದೇ ಅಂತ BSNL ಕಡೆ ಅಂತ ಕಂಪ್ಲೀಟ್ ಫ್ರೀ ಆಗಿ ಸರ್ವಿಸ್ ನ ಸಿಗ್ತಾ ಇಲ್ಲ. ಸ್ವಲ್ಪ ಕಡಿಮೆ ಪ್ರೈಸ್ ಅಲ್ಲಿ ನಿಮಗೆ ಚಾರ್ಜಸ್ ನ ಮಾಡ್ತಾ ಇದೆ. ಮೋಸ್ಟ್ಲಿ ಸಿಮ್ ಕಾರ್ಡ್ಗೆ 50 ರೂಪಾಯಿ ಇದೆ. ಒಂದ್ ವೇಳೆ ನೀವು ಇಲ್ಲಿ ರೀಚಾರ್ಜ್ ಮಾಡ್ತಾ ಇದ್ದೀರಾ ಅಂದ್ರೆ 107 ರೂಪಾಯಿ ರೀಚಾರ್ಜ್ ಅಂತೂ ಇಲ್ಲಿ ನಿಮಗೆ ಸಿಗುತ್ತೆ. ಆ ರೀಚಾರ್ಜ್ ಅಲ್ಲಿ ಕೂಡ ನಿಮಗೆ ಪರ್ ಡೇ ಏನಿದೆ 2GB ಡಾಟಾ ಯೂಸ್ ಮಾಡೋದಕ್ಕೆ ಸಿಗುತ್ತೆ. ಹೌದು, 100 SMS ಸಿಗುತ್ತೆ. ಅನ್ಲಿಮಿಟೆಡ್ ಕಾಲಿಂಗ್ ಫೆಸಿಲಿಟಿನೂ ಕೂಡ ಸಿಗ್ತಾ ಇದೆ. ಹೌದು ಫ್ರೆಂಡ್ಸ್, ಇದ್ರ ಸಂಬಂಧಪಟ್ಟ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ನೀವು ಏನಾದರೂ ಹೇಳಂಗಿದ್ರೆ ನೀವು ಇಲ್ಲಿ ನಮ್ಮ ಕಾಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ. BSNL ಸಂಬಂಧಪಟ್ಟಂಗೆ ಅಥವಾ ಟೆಲಿಕಾಂ ಸಂಬಂಧಪಟ್ಟಂಗೆ ನೀವು ಇಲ್ಲಿ ಕ್ವಶನ್ ಕೇಳಬಹುದು. ಮತ್ತೆ ನಾನು ನಿಮಗೆ ಮೀಟ್ ಮಾಡ್ತೀನಿ ಇದೇ ತರ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ನಮಸ್ಕಾರ.